ತಿಂಡಿ ತಿಂದ್ರಾ? ತಗೊಂಡು ಬರಲಾ? ಸರಿ. ಹಾಂ ಸರಿ. घर का अक्कलकोट है. हाँ अक्कलकोट. अक्कल. हाँ कश्मीरी. हाँ हाँ कश्मीरी अक्कलकोट है. हाँ हाँ हाँ. उत्तर सोलापुर. अच्छा उधर से आ रहे हैं आप? ಯಾವ ಊರಣ್ಣ? ये अपना तुळजापुर गड. ಹಾಂ तुळजापुर गड. ಹೌದಾ? ತಿಂಡಿ ತಿಂದ್ರಾ? ತಿಂಡಿ ಪಾನಿಪುರಿ. ಬಿಲ್ಕಿದ ಪಾನಿ. ಹಾಂ ತಿಂಡಿ ತಿಂದ್ರಾ? ತಗೊಂಡು ಬರಲಾ? ಸರಿ. ಒಂದು ಸ್ವಲ್ಪ ಬರ್ತಾ ಇರಿ, ಅಲ್ಲಿ ಬರ್ತಾ ಇರಿ, ನಾನು ತಗೊಂಡು ಬರ್ತೀನಿ. ಅಲ್ಲಿಗೆ ಬನ್ನಿ, ಅಲ್ಲಿಗೆ ಬರ್ತಾ ಇರಿ, ನಾನು ತಗೊಂಡು ಬರ್ತೀನಿ. ಅಲ್ಲಿರಿ. हाँ तेलुगु ना? हमारे पास का हिंदी. हाँ हिंदी. अच्छा उधर रुकिए, मैं जाके ब्रेकफास्ट लेके आऊँगा, ठीक है? हाँ. ಬ್ರೋ ಏನು ಗೊತ್ತಾ, ಅಂಕಲ್ ಏನು ಮಾತಾಡಿದ್ರು ಅಂತ ಚೂರು ನನಗಂತೂ ಅರ್ಥ ಆಗಿಲ್ಲ. ಅವ್ರ ಭಾಷೆ ಮಾತ್ರ ಹಿಂದಿ ಅಂತ ಅಂದ್ಬಿಟ್ಟು ಅಂದ. ಹಿಂದಿ ಮಾತಾಡಿದ್ರೆ ಅವ್ರು ಮಾತಾಡೋ ಹಿಂದಿಗೂ ನಾನು ಮಾತಾಡೋ ಹಿಂದಿಗೂ ಚೂರು ವ್ಯತ್ಯಾಸನೇ ಇಲ್ಲ. ಆದರೆ ಒಂದು ಮಾತ್ರ ನನಗೆ ಗೊತ್ತಾಯಿತು, ಅವ್ರು ಹಸಿವಲ್ಲಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಚಿಕ್ಕಬಳ್ಳಾಪುರ ಪೆರೇಸಂದ್ರ ಹತ್ರ ಇಲ್ಲಿ ಹೋಟೆಲ್ಸ್ ಸಿಗ್ತವೆ. ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, ಹೋಟೆಲ್ ಹತ್ರ ಹೋಗ್ತಾಯಿದ್ದೀನಿ, ಎಲ್ಲಿ ಸಿಗುತ್ತೆ ತಿಂಡಿ ಅಂತ ಅಂದ್ಬಿಟ್ಟು. ಟೈಮ್ ನೋಡಿದ್ರೆ 11 ಗಂಟೆ ಆಗಿದೆ. ನಾನು ಬೆಂಗಳೂರಿಂದ ಊರಿಗೆ ಹೋಗ್ತಾಯಿದ್ದೆ, ಎಮರ್ಜೆನ್ಸಿ ಇದಂತ. ಸೊ ಹೋಗ್ತಿರೋ ಟೈಮಲ್ಲಿ ಇಲ್ಲಿ ಒಂದು ಸಣ್ಣ ಹೋಟೆಲ್ ಕಾಣಿಸ್ತು. ಸೊ ಯಾವುದಾದ್ರೂ ಏನು ನಮ್ಗೆ ತಿಂಡಿ ಸಿಕ್ಕಿದ್ರೆ ಸಾಕು 11 ಗಂಟೆಯಲ್ಲಿ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಯೂಟರ್ನ್ ಮಾಡಿಕೊಂಡು ಹೋಗ್ಬಿಟ್ಟು ಅಲ್ಲಿ ನಿಲ್ಸ್ಕೊಂಡು ಪಟ್ ಅಂತ ಗಾಡಿ ಸ್ಟ್ಯಾಂಡ್ ಆಗಿಬಿಟ್ಟು ನಾನೇನು ಮಾಡಿದೆ, ಒಳಗಡೆ ಹೋದೆ. ಹೋಟೆಲ್ ಹತ್ರ ಹೋಗ್ಬಿಟ್ಟು ಅಣ್ಣ ತಿಂಡಿ ಏನಿದೆ ಅಂತ ಅಂದ್ಬಿಟ್ಟು ನಾನು ಕೇಳಿದೆ. ತಿಂಡಿ ಏನಿದೆ ಅಂತ ಕೇಳಿದೆ. ಅವ್ರು ಹೇಳಿದ್ರು ರೈಸ್ ಇದೆ, ಚಪಾತಿ ಇದೆ, ಪರೋಟ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ಏನು ಮಾಡೋದು, ಇಡ್ಲಿ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಇಡ್ಲಿ ಇಲ್ಲ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರು. ಸರಿ ಇಡ್ಲಿ ಇಲ್ಲ ಅಂತಂದರೆ ಇನ್ನೇನು ಮಾಡೋದು, ರೈಸೇ ತೊಗೊಂಡು ಹೋಗೋಣ, ಚಪಾತಿ ಅಂತಂದರೆ ಅವ್ರಿಗೆ ಆಗುತ್ತೆ ಇಲ್ವಲ್ಲ. ಸೊ ಹಂಗಾಗಿ ನಾನೇನು ಮಾಡಿದೆ, ಇಡ್ಲಿ ಒಂದು ವಾಟರ್ ಬಾಟಲ್ ತಗೊಬಿಟ್ಟು ಅವರು ಅಮೌಂಟ್ ಹೇಳಿದ್ರು ಪೇ ಮಾಡಿಬಿಟ್ಟು ನಾನೇನು ಮಾಡಿದೆ, ತಿಂಡಿ ಎತ್ಕೊಂಡು ಸೀದಾ ಹೋಗ್ಬಿಟ್ಟು ನಾನಲ್ಲಿ ವಾಟರ್ ಬಾಟಲು ತಿಂಡಿ ನಾನೇನು ಮಾಡಿದೆ ಬ್ಯಾಗಲ್ಲಿ ಹಾಕ್ಕೊಂಡು ಹೋದೆ. ಅವ್ರನ್ನ ಇಲ್ಲಿರಿ ಅಂತಂದ್ಬಿಟ್ಟು ಹೇಳಿದ್ರೆ ಅವ್ರು ಸೀದಾ ಏನು ಬರ್ತಾನೋ ಇಲ್ಲ ಅಂತಂದ್ಬಿಟ್ಟು ಡೌಟ್ ಮೇಲೆ ಹೋಗೇ ಬಿಡ್ತಾಯಿದ್ದಾರೆ. ಸೊ ನಾನೇನು ಮಾಡಿದೆ, ಸ್ವಲ್ಪ ಬೇಗನೆ ಬಂದುಬಿಟ್ಟು ಅಂಕಲ್ ನಿಂತ್ಕೊಳ್ಳಿ ಅಂತಂದರೆ ಅವ್ರು ಕೇಳಿಸ್ದಿರ ಹಂಗೆ ಹೋಗ್ತಾಯಿದ್ರು. ಸೊ ಲಾಸ್ಟ್ಗೆ ಏನು ಮಾಡಿದ್ರು, ನಾನು ಆರನ್ನು ಜೋರಾಗಿ ಹೊಡೆದ್ರೆ ಹಿಂದೆ ತಿರುಗಿ ನೋಡಾದ್ಮೇಲೆ ಸ್ಟ್ಯಾಂಡ್ ಹಾಕಿ ಅಂತ ಅಂದ್ಬಿಟ್ಟು ಅಂದರೆ ಅವರು ಸ್ಟ್ಯಾಂಡ್ ಹಾಕಿಲ್ಲ. ಸೊ ನಾನೇನು ಮಾಡಿದೆ, ನಾನೇ ಕೆಳಗಡೆ ಇಳಿದ್ಬಿಟ್ಟು ನಾನು ಹೋದೆ, ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಇವ್ರು ನಿಲ್ಸಲ್ಲ ಅಂತ ಗೊತ್ತಾಯಿತು. ಸೊ ಬೀಳುತ್ತೆ ಅಂತ ಅಂದ್ಕೋತೀನಿ, ಅದಕ್ಕೋಸ್ಕರ ನಾನೇ ಏನು ಮಾಡಿದೆ, ಹೋದೆ ಕೆಳಗಡೆ. हाँ राईस खाता है ना आप? हाँ आपली घरातली माणसं यायची. हाँ घरातली माणसं मतलब 7 माणसं आहे ती. बहीण, भाऊ, हाँ आजा, वडील, हाँ मम्मी आहे वाटता. हां अजून माणसं यायची ती. आणि आपलं नर्सरीत करणार त्या कंपनीत. हाँ हाँ हां ही काय आहे, ये हाँ कैमरा का है. कॅमेरा आहे. हाँ मला पण दिसते. हाँ दिसते. हाँ बरं गडावरी. हाँ हां व्याख्या सांगतो ही आपलं आंबेडकर, हाँ हाँ बाबासाहेब, हाँ बोलिए. गौतम बुद्ध ही सगळी यायला लागली. हाँ हाँ है द्या. ठीक है. आप कुछ है ना, हां आप क्या बोल रहे हैं मुझे समझ नहीं आ रहा. समजते मराठी तुला बोलायला शिकवतो मी. हाँ आपण करून आप कहाँ से? हां आप कहाँ से? मी पाणी पुरवठा जगाचा नकाशा काढा लागलो. हाँ आप कहाँ से? नेटिव? मी तुळजापूर. घर का अक्कलकोट आहे. हाँ अक्कलकोट. अक्कल. हां कश्मीरी. हाँ हाँ कश्मीरी अक्कलकोट आहे. हाँ हाँ हाँ. उत्तर सोलापूर. अच्छा उधर से आ रहे हैं आप? कोल्हापूर. कश्मीर से? काश्मीरला पण जायचं. हाँ हाँ विष्णू विठ्ठल गोडके महेश संख्या आहे. हां. गोमाता विकली आहे त्यांनी. गोमातेसाठी विष्णू विठ्ठल गोडकेसाठी आम्ही एका संकट सगळीच काढा लागली. का तर आपल्याला जनता दरबार पाहिजे. विलिंगच्या कोणाचं माणसं आपल्याला पाहिजे. हां हां थँक्यू. हां माहीत वर गेलेली माणसं आपल्याला पाहिजे. हां सगळी आली ती खाली. आता चंद्र आणि सूर्य तेवढं राहिलं. 33 कोटी देव सगळं आले. कुठं बघतोय. हां ठीक. हां चलो. लॉजवर जाऊ नका. हाँ लॉजवर जाऊ नका. सर हां ही कंपनीत विमानतळ पहिला विमानतळात होता तसंच जा. ठीक है. मुझे भी थोड़ा टाइम आ रहा है, मैं घर जा रहा हूँ. फोटो काढून विमानतळात जा कामाला. ಏನು ಮಾತಾಡ್ತಿದ್ವಿ ಚೂರು ಅರ್ಥ ಆಗ್ತದೆ. हायवर. ಹಾಂ हां ड्रायव्हर आहे का? ಹಾಂ हां मी आहे मग तुझ्या संग. ठीक. हां 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 थँक्यू. लॉजवर जाऊ नका.
ಹಾಂ ಬಾಜು ಹಾಂ ಸರಿ ಬ್ರೋ ನಮ್ಮ ತಾಯಿ ಚೂರು ಅರ್ಥ ಆಗಿಲ್ಲ ಗುರು. ನಮ್ಮ ತಾಯಿ ಅಣ್ಣೆಗೂ ಅವಾಗಲಿಂದ ಅವ್ರು ಏನು ಮಾತಾಡ್ತಾರೆ ಅಂತ ಒಂದು ಚೂರು ಕೂಡ ನನಗಂತೂ ಅರ್ಥ ಆಗಿಲ್ಲಪ್ಪ. ಏನು ಮಾತಾಡಿದ್ರು ಅವ್ರು ಅಂತಂದ್ಬಿಟ್ಟು ನನಗೆ ಇವಾಗಲೂ ಡೌಟಲ್ಲೇ ಇದೆ, ಏನು ಮಾತಾಡಿದ್ರು ಅಂತಂದ್ಬಿಟ್ಟು. ದಯವಿಟ್ಟು ನಿಮ್ಗೆ ಗೊತ್ತಿದ್ರೆ ಏನಾದ್ರು ಅವ್ರು ಏನಂದ್ರು ಅಂತಂದ್ಬಿಟ್ಟು ಕಾಮೆಂಟಲ್ಲಿ ಹಾಕಿ, ಯಾವಾಗಾದ್ರೂ ಅರ್ಥ ಮಾಡ್ಕೊತೀನಿ. ಒಟ್ಟಿನಲ್ಲಿ ಅವ್ರಿಗೆ ಅಚೀವ್ ಆಗ್ತಿದೆ ಅಂತಂದ್ಬಿಟ್ಟು ಫಸ್ಟಲ್ಲಿ ಹೇಳಿದ್ರು. ತಿಂಡಿ ತಗೊಂಡು ಬಂದುಬಿಟ್ಟು ಕೊಟ್ಟೆ. ಮತ್ತು ತಿಂಡಿ ತಗೊಂಡು ಬಂದು ಕೊಟ್ಟ ಮೇಲೆ ಅವ್ರು ಏನು ಮಾತಾಡಿದ್ರು, ಏನು ಹೇಳಿದ್ರು, ಅವ್ರ ಊರು ಅಂತ ಗೊತ್ತಾಯಿತು, ಕಾಶ್ಮೀರ ಕಡೆ ಅಂತಂದ್ಬಿಟ್ಟು ಹೇಳಿದ್ರು. ಅದೊಂದು ನೆನಪಿದೆ, ಅದೊಂದು ಅರ್ಥ ಆಯಿತು, ಬಿಟ್ಟರೆ ಬೇರೆ ಏನೂ ಅರ್ಥ ಆಗಿಲ್ಲ ನನಗಂತೂ.